ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ 6 ಅಂಕದ ಪ್ರಶ್ನೆ ಸಮಗ್ರ ಆರ್ಥಿಕ ಅನ್ಯೋನ್ಯತೆಗಳನ್ನು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇದು 6 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ ಉತ್ತರ. GDP ಈಕ್ವಲ್ ಟು C ಪ್ಲಸ್ I ಪ್ಲಸ್ G ಪ್ಲಸ್ ಬ್ರ್ಯಾಕೆಟ್ದಲ್ಲಿ ಎಕ್ಸ್ಪರ್ಟ್ ಮೈನಸ್ ಇಂಪೋರ್ಟ್. ಇಲ್ಲಿ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್, ಸಿ ಅಂತಂತಂದರೆ ಇಲ್ಲಿ ನಾವೇನು ಕರಿತೇವೆ ಅಂತಂದರೆ ಕನ್ಸಂಪ್ಷನ್ ಅಂತ ಕರಿತೇವೆ. ಐ ಅಂತಂತಂದರೆ ಇನ್ವೆಸ್ಟ್ಮೆಂಟ್, ಹಾಗೆ ಜಿ ಅಂತಂದರೆ ಗವರ್ನಮೆಂಟ್. ಇಲ್ಲಿ ಗವರ್ನಮೆಂಟ್, ಎಕ್ಸ್ಪರ್ಟ್ ಮತ್ತು ಇಂಪೋರ್ಟ್. ಇದು ಈ ಒಂದು ಒಟ್ಟು ರಾಷ್ಟ್ರೀಯ ಉತ್ಪಾದನೆಗೆ ಕನ್ಸಂಪ್ಷನ್ ಅಂತಂದರೆ ಅನುಭೋಗ ನಮ್ಮ ದೇಶದಲ್ಲಿ ಎಷ್ಟು ಅನುಭವಿಸ್ತಕ್ಕಂಥದ್ದಿದೆ ಅನ್ನೋದು, ಸರಕು ಸೇವೆಗಳನ್ನು ಅನುಭವಿಸ್ತಕ್ಕಂಥದ್ದು. ಐ ಅಂತಂದರೆ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೂಡಿಕೆ, ಅದರ ಜೊತೆಗೆ ಗವರ್ನಮೆಂಟ್. ಜಿ ಅಂತಂದರೆ ಗವರ್ನಮೆಂಟ್. ಈ ಗವರ್ನಮೆಂಟ್ ಪ್ಲಸ್ ಇದರಲ್ಲಿ ಏನು ಮಾಡಬೇಕು ಅಂತಾರೆ, ಎಕ್ಸ್ಪರ್ಟ್ ಕೊಟ್ಟು ಕಳಿಸಿದ್ದು, ಇಂಪೋರ್ಟ್ ತರಿಸ್ಕೊಂಡಿದ್ದು, ಇವೆರಡರಲ್ಲಿ ಮೈನಸ್ ಮಾಡಿದ್ದು ನಾವು ಇಲ್ಲಿ ಪ್ಲಸ್ ಮಾಡಿದೆವು ಅಂತಂತಂದರೆ ನಾವು ಒಟ್ಟು ದೇಶೀಯ ಉತ್ಪಾದನೆ ನಮಗೆ ಸಿಗುತ್ತದೆ. ಇದು ಒಂದು ಅಂಶ. ಎರಡನೇದು ಎನ್ ಡಿ ಪಿ ಅಂತಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಕ್ವಲ್ ಟು, ಇದಕ್ಕೆ ಸಮಾನಾಂತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ದಲ್ಲಿ ಮೈನಸ್ ಡಿ ಸಿ ಅಂತಂದರೆ ಡಿಪ್ರಿಷಿಯೇಷನ್ ಕಾಸ್ಟ್ ಅಂತ ಕರಿತೇವೆ. ಇದಕ್ಕೆ ನಾವು ಸವಕಳಿ ವೆಚ್ಚ ಅಂತ ಕರಿತೇವೆ. ಈ ಸವಕಳಿ ವೆಚ್ಚವನ್ನು GDP ಯಲ್ಲಿ ನಾವು ಕಳೆದೇವು ಅಂತಂತಂದರೆ ನಮಗೆ ಸಿಗ್ತಕ್ಕಂಥದ್ದು NDP ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಈಕ್ವಲ್ ಟು ಕನ್ಸಂಪ್ಷನ್, ಅನುಭೋಗ ಪ್ಲಸ್ ಹೂಡಿಕೆ ಪ್ಲಸ್ ಸರ್ಕಾರ ಮತ್ತು ರಫ್ತು ಮತ್ತು ಆಮದು, ಎಕ್ಸ್ಪರ್ಟ್ ಮೈನಸ್ ಇಂಪೋರ್ಟ್, ಅದರಲ್ಲಿ ಪ್ಲಸ್ ರಿಪ್ರೆಸೆಂಟೇಟಿವ್ ಮತ್ತು ಅದರಲ್ಲಿ ಮೈನಸ್ ಪಾವತಿಗಳು, ಪೇಮೆಂಟ್ ನಾವು ಕೊಟ್ಟು ಕಳಿಸಿರ್ತಕ್ಕಂಥದ್ರಲ್ಲಿ ಮತ್ತು ಪೇಮೆಂಟ್ ಎಷ್ಟಾಗಿದೆ ಅಂತಕ್ಕಂಥದ್ದು. ಇದು ಒಂದು ರೀತಿ ಅಂದರೆ, ಅಥವಾ ಇದನ್ನೇ ಈ ರೀತಿಯಾದರೂ ನಾವು ತಿಳ್ಕೊಬೋದು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಪ್ಲಸ್ ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ. ಅಂತಂದರೆ ಭಾರತೀಯ ಪ್ರಜೆಗಳು ಕೂಡ ವಿದೇಶಿಗಳಲ್ಲಿ ಹೋಗಿ, ಅದು ಪ್ರಜೆ ಆಗಿರ್ಬೋದು ಮತ್ತು ಸಂಸ್ಥೆ ಆಗಿರ್ಬೋದು, ಇವ್ರುಗಳನ್ನು ಆ ವಿದೇಶಗಳಲ್ಲಿ ಹೋಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತಿರುಗಿ ತನ್ನ ತಾಯ್ನಾಡಿಗೆ ತಂದು ಕೊಡ್ತಕ್ಕಂಥದ್ದು, ಅದು ನಾವು ನೆಟ್ ಫಾರೆನ್ ಅಬ್ರಾಡ್ಸ್ ಅಂತ ಕರಿತೇವೆ. ಇದನ್ನು ನಾವು ಪ್ಲಸ್ ಮಾಡ್ಕೊಳ್ತಾ ಇದ್ದೆವು GNP ಯಲ್ಲಿ. ಇದು ನೆಕ್ಸ್ಟ್ ಡಿ, ವೈಯಕ್ತಿಕ ಆದಾಯ. ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ನ್ಯಾಷನಲ್ ಇನ್ಕಮ್. ಈ ನ್ಯಾಷನಲ್ ಇನ್ಕಮ್ದಲ್ಲಿ ಮೈನಸ್ ಏನು ಮಾಡಬೇಕು, ವಿತರಣೆಯಾಗದ ಲಾಭಗಳು. ಅಂದರೆ ವಿತರಣೆಯಾಗದ ಲಾಭಗಳಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ವಿತರಣೆಯಾಗದ ಲಾಭಗಳು, ಅದರಲ್ಲಿ ಕುಟುಂಬಗಳು ಪಾವತಿಸಿದ ನಿವ್ವಳ ಬಡ್ಡಿ ಮೈನಸ್ ಇದರಲ್ಲಿ ಕಾರ್ಪೊರೇಟರ್ ತೆರಿಗೆಗಳು ಪ್ಲಸ್ ವರ್ಗಾವಣೆ ಪಾವತಿಗಳು. ಇಷ್ಟನ್ನು ನಾವು ಇದು ಮಾಡಿದೆವು ಅಂತಂದರೆ ಅವಾಗ ನಾವೇನಾಗ್ತೇವೆ, ವೈಯಕ್ತಿಕ ಆದಾಯವನ್ನು ಸಿಗ್ತಕ್ಕಂಥದ್ದು. ಯಾವ ರೀತಿ ವೈಯಕ್ತಿಕ ಆದಾಯ ನಮ್ಗೆ ಸಿಗುತ್ತದೆ ಅಂತಂತಂದರೆ, ರಾಷ್ಟ್ರೀಯ ಆದಾಯದಲ್ಲಿ ವಿತರಣೆಯಾಗದ ಲಾಭಗಳನ್ನು ಮೈನಸ್ ಮಾಡಬೇಕು, ಕುಟುಂಬಗಳ ಪಾವತಿಸಿದ ನಿವ್ವಳ ಬಡ್ಡಿ
ಕುಟುಂಬದವರು ಏನು ಮಾಡ್ತಿದ್ರೆ ಪಾವತಿ ಮಾಡ್ತಾರೆ, ಕೆಲವೊಂದು ತೊಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಖರ್ಚು ವೆಚ್ಚವನ್ನು ತಗೊಂಡು ನಿವ್ವಳ ಬಡ್ಡಿ, ಅದೇ ರೀತಿ ಕಾರ್ಪೊರೇಟ್ ತೆರಿಗೆಗಳು ಅಂತಂದರೆ ಕಂಪನಿಯ ಟ್ಯಾಕ್ಸ್ಗಳು ಮತ್ತು ಪ್ಲಸ್ ವರ್ಗಾವಣೆಗಳು, ಇವುಗಳನ್ನು ಎಲ್ಲನೂ ಕೂಡ ಪ್ಲಸ್ ಮತ್ತು ಇವು ಮೈನಸ್ ಮಾಡಿದ್ರೆ ನಮಗೆ ವೈಯಕ್ತಿಕ ಆದಾಯವನ್ನು ದೊರೆಯುತ್ತದೆ. ಹಾಗೆ ಈ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಈಕ್ವಲ್ ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇದರಲ್ಲಿ DC ಈಗ ತಾನೇ ಹೇಳಿದ್ದು ಡಿಪ್ರಿಸಿಯೇಷನ್ ಕಾಸ್ಟ್ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪಾದನೆಯಲ್ಲಿ ಸವಕಳಿ ವೆಚ್ಚವನ್ನು ಮೈನಸ್ ಮಾಡಿದಾಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ನಮಗೆ ಸಿಗ್ತಕ್ಕಂಥದ್ದು. ಇದು F ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಇದು ಈಕ್ವಲ್ ಟು PI ಪರ್ಸನಲ್ ಇನ್ಕಮ್, ಅದರಲ್ಲಿ ಮೈನಸ್ ತೆರಿಗೆ ಪಾವತಿಗಳು ಮೈನಸ್ ಮಾಡಬೇಕು. ಹಾಗೆ ತೆರಿಗೆತರ ಪಾವತಿಗಳನ್ನು ಕೂಡ ಮೈನಸ್ ಮಾಡಿದಾಗ, ಎರಡೂ ರೀತಿಯ ಮೈನಸ್ ಮಾಡಿದಾಗ ನಮಗೆ ಏನು ಸಿಗುತ್ತಂತಂದರೆ ಈ ಒಂದು ಇದು ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮನ್ನು ದೊರೀತಕ್ಕಂಥದ್ದು, ವಿತರಣೆಯಾಗದ ಒಂದು ಅಂಶ ಲಾಭಗಳನ್ನು ಸಿಗ್ತಕ್ಕಂಥ. ಇಷ್ಟು ತಾವುಗಳನ್ನು ವಿವರಣೆ ಬರೆದಿದೆ ಆದರೆ 6 ಅಂಕಗಳನ್ನು ತಮಗೆ ಸಿಗ್ತಕ್ಕಂಥದ್ದು. ಈ ಹಿಂದಿಂದು ಬಹುತೇಕ ಕಥೆ ರೂಪದಲ್ಲಿ ನಿಮಗೆ ಹೇಳಿರ್ತಕ್ಕಂಥದ್ದು, ಆದರೆ ಇದೊಂದು ಸಲ ನಾನು ಹೇಳ್ತಾ ಇದ್ದೇನೆ ನೋಡಿ. ವಾಣಿಜ್ಯ ಬ್ಯಾಂಕ್ಗಳು ಠೇವಣಿ ಮತ್ತು ಸಾಲ ಪತ್ರ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲನ ಕಥೆ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಬಹುತೇಕ ಪರೀಕ್ಷೆಯಲ್ಲಿ ಇದು ಬಂದಿರತಕ್ಕಂಥದ್ದು ಮತ್ತು ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದು ವಾಣಿಜ್ಯ ಬ್ಯಾಂಕ್ಗಳು ಯಾವ ರೀತಿ ಆ ಒಂದು ಠೇವಣಿ ಮತ್ತು ಸಾಲವನ್ನು ನಿರ್ಮಾಣ ಮಾಡ್ತವೆ ಅನ್ನೋದಕ್ಕೆ ಇದು ಒಂದು ಕಥೆಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ಹಳ್ಳಿಯಲ್ಲಿ ಲಾಲ ಎಂಬ ಹೆಸರಿನ ಅಕ್ಕಸಾಲಿಗನಿದ್ದನು. ಈ ಹಳ್ಳಿ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಅಮೂಲ್ಯವಾದ ಲೋಹಗಳನ್ನು ಬಳಸುತ್ತಿದ್ದರು. ಈ ಲೋಹಗಳು ಹಣವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಹಳ್ಳಿಯ ಜನರು ತಮ್ಮಲ್ಲಿದ್ದ ಬಂಗಾರವನ್ನು ಸುರಕ್ಷಿತವಾಗಿರಿಸಲು ಲಾಲನ ಬಳಿ ಇಡುತ್ತಿದ್ದರು. ಪ್ರತಿಯಾಗಿ ಲಾಲ ಕಾಗದ ರಸೀದಿಗಳನ್ನು ನೀಡಿ ಸಣ್ಣ ಮೊತ್ತದ ಶುಲ್ಕವನ್ನು ಪಡೆಯುತ್ತಿದ್ದ. ಈ ರಸೀದಿಗಳೇ ಹಣವಾಗಿ ಚಲಾವಣೆ ಆಗಲು ಪ್ರಾರಂಭಿಸಿತ್ತು. ಇಲ್ಲಿ ನೋಡಿ, ಈ ಲಾಲನ ಬಳಿ ರಾಮು ಸಾಲ ಕೇಳಿದ. ಲಾಲ 25 kg ಸಾಲ ನೀಡಿದ್ದ. ರಾಮು 25 kg ಪಡೆದ ಸೋಮುವಿನ ಸಾಲ ತೀರಿಸಿದ. ಸೋಮು 25 kg ಚಿನ್ನದ ಸಾಲ ಲಾಲನ ಬಳಿ ಇಟ್ಟ. ಹೀಗೆ 100 kg ಇಂದ 125 kgಗಳಿಗೆ ಚಿನ್ನದ ಕಾಗದ ರಸೀದಿಗಳು ಸೃಷ್ಟಿಯಾದವು. ವಾಣಿಜ್ಯ ಬ್ಯಾಂಕ್ಗಳು ಹೀಗೆ ಸಾಲವನ್ನು ಸೃಷ್ಟಿಸುತ್ತಿದ್ದವೆ. ಒಟ್ಟಾರೆ ಸಾರಾಂಶ ಏನನ್ನು ಹೋಗಿದ್ರೆ ವಿದ್ಯಾರ್ಥಿಗಳೇ, ಒಂದು ಹಳ್ಳಿಯಲ್ಲಿ ಒಬ್ಬ ಅಕ್ಕಸಾಲಿಗನಂತ ವ್ಯಕ್ತಿ ಇದ್ದನು. ಅಲ್ಲಿ ಹಳ್ಳಿ ಜನರು ಸರಕು ಸೇವೆಗಳನ್ನು ಖರೀದಿಸುವುದಕ್ಕೆ ಬಂಗಾರ ಮತ್ತು ಇತರೆ ಅಮೂಲ್ಯವಾದಂಥ ಲೋಹಗಳನ್ನು ಬಳಸುತ್ತಿದ್ದರು. ಈ ಲೋಹಗಳು ಹಣವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಹಳ್ಳಿಯ ಜನರು ತಮ್ಮಲ್ಲಿದ್ದ ಬಂಗಾರವನ್ನು ಸುರಕ್ಷಿತವಾಗಿರಲು ಲಾಲನ ಬಳಿ ಇಡುತ್ತಿದ್ದರು.
ಈ ಲಾಲ ಪ್ರತಿಯಾಗಿ ಆ ಇಟ್ಕೊಂಡಿರ್ತಕ್ಕಂಥ ಬಂಗಾರಕ್ಕೆ ಸ್ವಲ್ಪ ಶುಲ್ಕವನ್ನು ಹಾಕಿ ಈ ರಸೀದಿಗಳೇ ಮುಂದೆ ಹಣವಾಗಿ ಚಲಾವಣೆಯಾಗಲು ಪ್ರಾರಂಭಿಸಿದವು. ಈ ಒಂದು ಕಥೆಯ ಆಧಾರದ ಮೇಲೆ ಇವತ್ತಿನ ವಾಣಿಜ್ಯ ಬ್ಯಾಂಕ್ಗಳನ್ನು ಸಾಲ ಈ ರೀತಿ ಸೃಷ್ಟಿ ಮಾಡತಕ್ಕಂಥದ್ದು ನಾವು ಇಂದಿನ ದಿನಮಾನಗಳಲ್ಲಿ ನೋಡ್ತಕ್ಕಂಥದ್ದು. ಈ ರೀತಿಯಾಗಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಇದು. ಹಾಗೆ ಈ ಕಾರ್ಯನಿಯೋಜನೆ ಪ್ರಶ್ನೆ ಇಲ್ಲಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಇದು 5 × 5 = 10. ರೋಮನ್ ಅಂಕಿ 7ರಲ್ಲಿ ಈ ಕೆಳಗಿನ ಯಾವುದಾದರೂ 2 ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 41ರಲ್ಲಿ ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ ₹10 ಮತ್ತು X2 ಸರಕಿನ ಬೆಲೆ 20 ಆಗಿದ್ದೆ. ಅನುಭೋಗಿ ಬೆಲೆ ಆದಾಯ ₹100 ಆಗಿದ್ದಾಗ ಈ ಕೆಳಗಿನೊಳಗೆ ಉತ್ತರಿಸಿರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಮೂರೇ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಈ ಪ್ರಶ್ನೆಯಲ್ಲಿ. ನೋಡಿ, ಅನುಭೋಗಿ ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಪ್ರಮಾಣದ X ಸರಕನ್ನು ಅನುಭೋಗಿಸಬಹುದು ಅಂತ ಕ್ವಶನ್. ಇಲ್ಲಿ ನೋಡಿ, ಸಹಜವಾಗಿ ನಿಂಬಲ್ಲಿ ಇರ್ತಕ್ಕಂಥ ದುಡ್ಡು ಎಷ್ಟಿದೆ? ₹100 ಇದೆ, ಹೌದಾ? ಈ ₹100 ಆದರೆ X1 ಸರಕಿನ ಬೆಲೆ ಎಷ್ಟು? 10, ಹೌದಾ? ಈ 0 ಕ್ಯಾನ್ಸಲ್ ಮಾಡಿರಿ, ಈ 0 ಕ್ಯಾನ್ಸಲ್ ಮಾಡಿರಿ. X1 ಸರಕಿನ ಬೆಲೆ ಎಷ್ಟು? 10 ಆಗಿರ್ತಕ್ಕಂಥದ್ದು. ಎಷ್ಟು? 10 ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅನುಭೋಗಿ ತನ್ನ ಬೀದು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕುಗಳನ್ನು ಅನುಭೋಗಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅದೇ ಸೇಮ್ ಆದಾಯ ಎಷ್ಟಿದೆ? ಈಗ ಬರೀತಿ 100 ಇದೆ. 100 ನಿಮ್ಮ ಆದಾಯ ಇದೆ. ಆದರೆ X2 ಸರಕಿನ ಬೆಲೆ ಎಷ್ಟು? ಕ್ವಶನ್ದಲ್ಲಿ ಕೊಟ್ಟಿದ್ದಾರೆ ₹20, ಹೌದಾ? ನೋಡಿ, ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. 2 5 10 ಹೋಗ್ತದ? ಇದು 2 5 10 ಹೋಯ್ತು. ಅಂದರೆ X2 ಸರಕು ಎಷ್ಟು ಅವ ಅನುಭವಿಸಬಹುದು? 5. X2 ಎಷ್ಟು? 5. ಇದು ಉತ್ತರ ಆಗಿರ್ತಕ್ಕಂಥದ್ದು. ಹಾಗೆ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಬಜೆಟ್ ರೇಖೆಯ ಇಳಿಜಾರು ಕೆಳಮುಖವಾಗಿರುತ್ತದೆ. ಇದು ಇಷ್ಟೇ ಬರೀ ಉತ್ತರ. ನಾ ಏನು ಗೆರಿ ಹಾಕ್ಲತ್ತಿಲ್ಲ ಅಷ್ಟೇ. ಡಿ, ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮಾನಾಗಿರುತ್ತದೆ ಅಥವಾ ಇಲ್ಲವೇ? ಎಸ್, ಅನುಭೋಗಿ ಆದಾಯಕ್ಕೆ ಏನಾಗಿರುತ್ತದೆ? ಇದು ಸಮನಾಗಿರುತ್ತದೆ. ಹೌದು ಅಂತ. ಅನುಭೋಗಿ ಆದಾಯಕ್ಕೆ ಇಷ್ಟು ಬರೀ ಹೌದು, ಸಮನಾಗಿರುತ್ತದೆ. ಇದು ಉತ್ತರ. ನೆಕ್ಸ್ಟ್ 5ನೇದು, ಈ ಅಥವಾ ಅನುಭೋಗಿ X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದ್ದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ ಅಂತ ಕ್ವಶನ್. ಹೌದು, ಇದು ಸರಿಯೇ ಅಂತ ಇಷ್ಟು ನಾ ಗೆರೆ ಹಾಕ್ತಕ್ಕಂಥ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಆ ಕಾರಣಕ್ಕಾಗಿ ಇಲ್ಲಿ 5ಕ್ಕೆ 5 ಮಾರ್ಕ್ಸ್ಗಳನ್ನು ನಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಕೂಡ ಈ ಮೆಥಡ್ ಆದರೂ ಮಾಡಿ, ಈ ಮೆಥಡ್ ಆದರೂ ಮಾಡಿರಿ. ಇಲ್ಲಿ 5ಕ್ಕೆ A B C D 5ಕ್ಕೆ 5 ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ತಾವುಗಳನ್ನು ಇದನ್ನಾದರೂ ತಿಳ್ಕೊಳ್ರಿ.
ಅಥವಾ ನಾನು ಹೇಳಿರ್ತಕ್ಕಂಥ ವಿವರಣೆಯನ್ನಾದರೂ ತಿಳ್ಕೊಳ್ರಿ ವಿದ್ಯಾರ್ಥಿಗಳೇ. ನೋಡಿ ಅವ್ರು ಏನು ಮಾಡಿದ್ದಾರೆ, ಸಿಂಪಲ್ ಎಮ್ ಅಂದರೆ ಏನು, ಆದಾಯ ಪಿ ಅಂತಂದರೆ ಪಿ ಒಂದು ಸರಕು ಈಕ್ವಲ್ ಟು ಆದಾಯ ಎಷ್ಟಿದೆ 100 ಇದೆ, 100 ಭಾಗಿಸು P1 ಬೆಲೆ ಎಷ್ಟಿದೆ 110 ಇದೆ ಈಕ್ವಲ್ ಟು 10 ಬರ್ತದೆ. X1 ಸರಕಿನ ಬೆಲೆ ಎಷ್ಟು 10, ಈಗ ತಾನು ನಾನು 10 ಅಂತ ಹೇಳೀನಿ. ಅದೇ ಸೇಮ್ ಎಮ್ ಅಂದ್ರೆ ಆದಾಯ P2 ಬೆಲೆ 20. ಇಲ್ಲಿ ನೋಡಿ 20 ಬೆಲೆ 5 ಇದ್ದಾಗ 100 ರೂಪಾಯಿಲಿಂದ ಭಾಗಿಸಿದಾಗ X2 ಸರಕಿನ ಬೆಲೆ ಎಷ್ಟಾಗ್ತದೆ 5 ಆಗಿರ್ತದೆ. ಈ ರೀತಿ ಇಳಿಮುಖ ಕೆಳಮುಖ ಇಳಿಜಾರು ಆಗಿರ್ತದೆ. ಡಿ ಹೌದು ಅನುಭೋಗಿ ಆದಾಯಕ್ಕೆ ಸಮನಾಗಿರ್ತದೆ. ನಾ ಹಾಕಿನಗಿರಿ ಇದು ಸರಿಯೇ, ಹೌದು ಇದು ಸರಿಯೇ ಅಂತ ಇಲ್ಲಿ ಹಾಕಿದ್ದು ಇಷ್ಟು ಬರೆದ್ರೆ ತಮಗೆ 5 ಅಂಕಗಳನ್ನು ಬರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ನೋಡಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಕಂಡುಹಿಡಿಯುವ ಮೂಲಕ ಈ ಕೆಳಗಿನ ಪಟ್ಟಿಯನ್ನು ಪೂರ್ಣಗೊಳಿಸಿ ಸಮತೋಲನ ಆದಾಯ ಮಟ್ಟವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸಮತೋಲನ ಆದಾಯ ಮಟ್ಟವನ್ನು ತಿಳಿಸಿ. ನೋಡಿ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ವಾಯ್ ಅಂತಂದರೆ ಇನ್ಕಮ್, ಸಿ ಅಂದರೆ ಕನ್ಸಂಪ್ಷನ್, ಐ ಅಂತಂದರೆ ಇನ್ವೆಸ್ಟ್ಮೆಂಟ್. ಅಗ್ರಿಗೇಟ್ ಡಿಮ್ಯಾಂಡ್, ಅಗ್ರಿಗೇಟ್ ಸಪ್ಲೈ. ನೋಡಿ ಇವೆರಡು ಪ್ಲಸ್ ಮಾಡ್ರಿ ಏನು ಸಿಗುತ್ತೆ ಅಂತಂದರೆ ಅಂದ್ರೆ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡು ಪ್ಲಸ್ ಮಾಡಿದಾಗ ನಮಗೆ 5 ಪ್ಲಸ್ 10 15, 10 10 ಪ್ಲಸ್ 20, 15 ಪ್ಲಸ್ 10 25, 20 ಪ್ಲಸ್ 10 30, 25 ಪ್ಲಸ್ 10 35, 30 ಪ್ಲಸ್ 10 40. ಈಗೇನು ಕಂಡಿದ್ದೆವು ಅಗ್ರಿಗೇಟ್ ಡಿಮ್ಯಾಂಡ್. ಅದೇ ರೀತಿಯಾಗಿ ಇಲ್ಲಿ ಅಗ್ರಿಗೇಟ್ ಸಪ್ಲೈ, ಇಲ್ಲಿ ಆಲ್ರೆಡಿ ಇನ್ಕಮ್ ಏನಿದೆಯಲ್ಲ ಅದನ್ನೇ ಇಲ್ಲಿ ಬರಬೇಕಾಗಿರ್ತಕ್ಕಂಥ 0ಕ್ಕೆ 0 10 20 30 40 50. ಇಲ್ಲಿ ಕ್ವಶನ್ ಕೇಳಿದ್ದು ಸಮತೋಲನ ಆದಾಯ ಮಟ್ಟವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಈ ಸಮತೋಲನ ಆದಾಯ ಮಟ್ಟ ಅಂತಂತಂದರೆ ಇಲ್ಲಿ ನಾವು ಹಾಕಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಈ ಒಂದು ಇದೇ ಅದ ಸಮತೋಲನ ಆದಾಯ ಮಟ್ಟ. ಈ ಗೆರೆಯನ್ನು ಹಾಕ್ಲತ್ತಿಲ್ಲ ನಾನು, ಇದು ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ ಅನ್ನು ತೋರಿಸ್ತಕ್ಕಂಥದ್ದು. ಸಮತೋಲನ ಆದಾಯ 30 ಆದಾಯ ಇದ್ದಾಗ ಬೇಡಿಕೆನೂ ಎಷ್ಟಿರ್ತದ 30, ಪೂರೈಕೆನೂ 30 ಇರ್ತದೆ. ಆ ಕಾರಣಕ್ಕಾಗಿ ಸಮತೋಲನ ಮಟ್ಟ ಆದಾಯವು 30 ಆಗಿರುತ್ತದೆ ಅಂತ ಇದು ಉತ್ತರ. ನೆಕ್ಸ್ಟು ಈ ಕೆಳಗಿನ ಯಾವುದಾದರೂ 5 ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾನೆ ಪ್ರಶ್ನೆ. ಇಲ್ಲಿ ಕೂಡ 5 ಅಂಕಗಳಿವೆ. ನೋಡಿ ನೆಕ್ಸ್ಟು USA ಏನಂತಾರೆ ಅಂತ, ಹಣಕ್ಕೆ ಯಾವ್ಯಾವ ರಾಷ್ಟ್ರದಲ್ಲಿ ಏನಂತಾರೆ. USA ಏನಂತ ಹಣಕ್ಕೆ, USA ಡಾಲರ್ ಏನಂತಾರೆ ಡಾಲರ್. ಜರ್ಮನಿಯಲ್ಲಿ ಏನಂತಾರೆ ಯೂರೋ ಅಂತ ಕರೀತಾರೆ. ಚೀನಾದಲ್ಲಿ ಏನಂತಾರೆ ಅಂತಂದರೆ ರನ್ಮಿನ್ ಬಿ ಯೋಹಾನ್ ಅಂತ ಕರೀತಾರೆ. ಹಾಗೆ UAE ದಿರಾಮ್ ಅಂತ ಕರೀತಾರೆ. ರಷ್ಯಾದಲ್ಲಿ ರೂಬೆಲ್ ಅಂತ ಕರೀತಾರೆ. UK ಪೌಂಡ್ಸ್, ಯುನೈಟೆಡ್ ಕಿಂಗ್ಡಮ್ದಲ್ಲಿ ಪೌಂಡ್ ಸ್ಟೈಲಿನ್ ಅಂತಾರೆ. ಜಪಾನ್ದಲ್ಲಿ ಯೆನ್ ಅಂತಾರೆ. ಅರ್ಜೆಂಟೀನಾದಲ್ಲಿ ಪೇಸೋ ಅಂತಾರೆ. ಬಾಂಗ್ಲಾದೇಶದಲ್ಲಿ ಏನಂತಾರೆ ಡಾಕಾ ಅಂತಾರೆ. ಈ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ತಾವು ಬಿಡಿಸಿರ್ತಕ್ಕಂಥದ್ದು ಆಗಿರ್ತವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ತಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ವಿಡಿಯೋಗಳನ್ನು ಬೇಗನೆ ಬಂದು ತಲುಪುತ್ತವೆ.